ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ತುಂಬಿದ ಮನೆ ಸ್ಟೋರಿಗೆ ಸ್ವಾಗತ. ಫ್ರೆಂಡ್ಸ್, ಸ್ಟೋರಿ ಕಂಟಿನ್ಯೂ ಆಗುತ್ತೆ. ಈ ಸ್ಟೋರಿ ಆದರೆ ಒಂದು ಚಿಕ್ಕ ಕರೆಕ್ಷನ್ ಇದೆ. ನಾನು ಕ್ಯಾರೆಕ್ಟರ್ಗಳನ್ನ ಚೇಂಜ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಹಾಗಾಗಿ ಈ ಎಪಿಸೋಡ್ನಲ್ಲಿ ಯಾವ್ಯಾವ ಕ್ಯಾರೆಕ್ಟ್ರು ಯಾರ್ಯಾರಿಗೆ ಅಂತ ಹೇಳ್ಬಿಡ್ತೀನಿ ನೋಡಿ. ಈ ಕೆಳಗಡೆ ಏನು ಕೂತಿದ್ದಾರೆ ಅವರು ಅತ್ತೆ, ಸೇಮ್ ಅದೇ ಕ್ಯಾರೆಕ್ಟರ್ ಇರುತ್ತೆ. ಆದರೆ ಫಸ್ಟ್ನೇ ಸೊಸೆ ನಾನು ಬೇರೆ ಹಾಕಿದ್ದೆ, ಪಾರ್ವತಿನ. ನೋಡಿ, ಈ ಕಾರ್ಟೂನ ನಾನು ಪಾರ್ವತಿಗೆ ಹಾಕ್ತಾಯಿದ್ದೀನಿ. ಇವಳು ಮೊದಲನೇ ಸೊಸೆ ಆಗಿರ್ತಾಳೆ. ಬನ್ನಿ, ವಿಡಿಯೋ ಕಂಟಿನ್ಯೂ ಮಾಡ್ತಾ ಮಾಡ್ತಾ ಕ್ಯಾರೆಕ್ಟರ್ಗಳನ್ನ ತೋರಿಸ್ತೀನಿ, ಆಗ ನಿಮಗೆ ಅರ್ಥ ಆಗುತ್ತೆ. ಯಾರೆಲ್ಲ ಹೊಸದಾಗಿ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಈ ಒಂದು ಸ್ಟೋರಿನೂ ಕೂಡ ಕಂಟಿನ್ಯೂ ಮಾಡೋದಕ್ಕೆ ದಯವಿಟ್ಟು ಸಪೋರ್ಟ್ ಮಾಡಿ. ಹಬ್ಬ, ಈ ಅತ್ತೆದಂತೂ ಈ ಕಾಲಕ್ಕೆ ಮುಗಿಯಲ್ಲ ಧ್ಯಾನ. ಏನು ಧ್ಯಾನ ಮಾಡ್ತಾರೆ. ಹಾಂ, 5 ಗಂಟೆ 5:15 ಎದ್ದು ಕೂತ್ಕೊಂಡ್ಬಿಡ್ತಾರತ್ತ. ನಮಗೊಂದಿಷ್ಟು ಮನೆ ಕೆಲಸಗಳನ್ನ ಹೇಳ್ಬಿಟ್ಟು ಇವ್ರು ಧ್ಯಾನಕ್ಕೆ ಕೂತು ಬಿಡೋದೆ ಅಲ್ಲ. ಇವತ್ತಿಂದ ಕೆಲ್ಸಕ್ಕೆ ಹೋಗ್ತೀನಿ ಅಂತ ಹೇಳಿದ್ದೀನಿ ನಾನು. ಸ್ವಲ್ಪ ಬಂದು ಅಡುಗೆ ಮನೇಲಿ ಹೆಲ್ಪ್ ಮಾಡಬಾರ್ದಾ? ಇವತ್ತು ಇದೇ ರೀತಿ ಮಾಡ್ತಾರಲ್ಲ ಇವರು. ಏನು ಮಾಡ್ದೇನೆ ಹೋದರೆ ಹೊಟ್ಟೆ ಏನು ಸಿಗಲ್ಲ ನನಗೆ. ಕೈಗೆ ₹1 ಖರ್ಚಿಗೆ ಏನು ಕಾಸು ಕೊಡಲ್ಲ. ಏನಾದರೂ ಹೊರಗಡೆ ತಿನ್ನೋಣ ಅಂತ ಅಂದರೆ ಮನೆಯಲ್ಲೇ ತಿನ್ನಬೇಕು. ಮನೇಲಿ ತಿನ್ನಬೇಕಂದ್ರೆ ಅಡುಗೆ ಮಾಡಬೇಕು, ಅದು ನಾನೇ ಮಾಡಬೇಕು. ಧ್ಯಾನ ಕೂತಿರುವಾಗ ಎದೋಡ್ಸಿದ್ರೆ ಕಯ ಅಂತ ಕಪ್ಪೆ ಒಟ್ಕೊಟ್ಕೊಂಡು ಬಿಡ್ತಾರೆ. ಅಪ್ಪ, ಯಾವ ಮುಗಿದೋ ಏನೋ. ನನ್ನ ಕೈಲಿ ನೋಡ್ತಾ ಕೂತ್ಕೊಂಡ್ರೆ ಅಡುಗೆ ಮಾಡೋದು ನಿಂತೋಗುತ್ತೆ. ಆಮೇಲೆ 9 ಗಂಟೆಗೆ ಕೆಲಸಕ್ಕೆ ಹೊರಡಬೇಕು. ಧ್ಯಾನ ಮುಗಿಸ್ಕೊಂಡು ಏನಾದರೂ ಮಾಡ್ಕೊಳ್ಳಿ, ಮೊದಲು ಹೋಗಿ ಅಡುಗೆ ಮನೆಗೆ ಹೋಗೋಣ. ಯಾಕಾದರೂ ಕೆಲ್ಸಕ್ಕೆ ಹೋಗ್ತೀನಿ ಅಂತ ಅನ್ನೋ ಹಂಗೆ ಆಗ್ಬಿಟ್ಟಿದೆ ನನ್ನ ಪರಿಸ್ಥಿತಿ. ನೋಡಿದ್ರಲ್ಲ ಫ್ರೆಂಡ್ಸ್, ಇವಳು ಮೊದಲನೇ ಸೊಸೆ ಪಾರ್ವತಿ. ರೀ, ಗೆದೊಳ್ತೀರಾ ಇಲ್ವಾ ಇವಾಗ? ಇವರೊಂದು ಎಮ್ಮೆ ಥರ ಬಿತ್ಕೊಂಡಿರ್ತಾರೆ. ಅವರಮ್ಮ ನೋಡಿದ್ರೆ ಧ್ಯಾನ ಮಾಡ್ಕೊಂಡು ಕೂತ್ಕೊಂಡ್ಬಿಡ್ತಾರೆ. ಇವರಿಲ್ಲಿ ಎಮ್ಮೆ ಥರ ಬಿತ್ಕೊಂಡ್ಬಿಡ್ತಾರೆ. ನಾನೊಬ್ಬಳು ಸುಮ್ಮನೆ ದೆವ್ವ ಥರ ಮನೇಲಿ ಎದ್ದು ಕೆಲಸ ಮಾಡ್ಕೊಂಡು ಓಡಾಡ್ತಿರ್ಬೇಕು ಬೆಳಗ್ಗೆ. ಫ್ರೆಂಡ್ಸ್, ಇವ್ರು ಯಾರು ಅಂತ ಗೊತ್ತಾಯ್ತಲ್ಲ? ಇವರು ನಮ್ಮ ಅತ್ತೆ ಇದ್ದಾರಲ್ಲ, ಅತ್ತೆ ಹೆಸರು ಬಂದ್ಬಿಟ್ಟು ಜಯಕ್ಕ ಅಂತ. ನಾನು ಮತ್ತೆ ಬಿಟ್ಟಿದ್ದೆ ಅತ್ತೆ ಹೆಸರು ಹೇಳೋದು. ಅತ್ತೆ ಹೆಸರು ಜಯಕ್ಕ ಅಂತ, ಜಯ ಅಂತ. ಅವರ ಮೊದಲನೇ ಮಗ ಶಂಕರ, ಮೊದಲನೇ ಸೊಸೆ ಪಾರ್ವತಿ ಆಗಿರುತ್ತೆ. ಜಯನ ಇಬ್ಬರು ಗಂಡು ಮಕ್ಕಳು ಯಾವಾಗ ನೋಡ್ರು ತಾಯಿ ಕಡೆನೇ ಇರ್ತಾರೆ. ಅಂತ ಅಂದರೆ ತಾಯಿ ಅಂದರೆ ಅಷ್ಟು ರೆಸ್ಪೆಕ್ಟ್ ಇರುತ್ತೆ ಅವ್ರಿಗೆ. ಮನೆಯ ಎಲ್ಲ ಆಡಳಿತನೂ ತನ್ನ ತಾಯಿನೇ ನೋಡ್ಕೊತಿರ್ತಾಳೆ. ತುಂಬ ಕಷ್ಟಪಟ್ಟು ಸಾಕಿರ್ತಾಳೆ. ಹಾಗಾಗಿ ತಾಯಿಗೆ ಜಾಸ್ತಿ ಪ್ರಾಮುಖ್ಯತೆನ ಕೊಡ್ತಾ ಇರ್ತಾರೆ. ಇಲ್ಲಿ ಸೊಸೆ ಅಂದ್ರೂ ಮಾತು ನಡೆಯೋದೇ ಇಲ್ಲ. ಬನ್ನಿ, ವಿಡಿಯೋನ ಕಂಟಿನ್ಯೂ ಮಾಡೋಣ. ರೀ, ಎದ್ದೊಳ್ತೀರಾ? ದಯವಿಟ್ಟು ಎದ್ದೊಳಿ. ಯಾಕೆ ಪಾರ್ವತಿ, ನಿದ್ದೆ ಮಾಡೋಕ್ಕಾದ್ರೂ ಬಿಡೆ. ಒಂದು ಸ್ವಲ್ಪ ಹೊತ್ತು ನಿದ್ದೆ ಮಾಡ್ತೀನಿ. ಸೂರ್ಯ ಹುಟ್ಟಕ್ಕಿಂತ ಮುಂಚೆನೇ ಎದ್ಬಿಟ್ಟು ಯಾಕೆ ಕಯ ಅಂತಿರ್ತೀಯ? ನಿದ್ದೆಲೂ ನಿಂದೇ ನನಗೆ ಧ್ವನಿ ಕೇಳಿಸುತ್ತೆ ಕಣೆ. ಹೌದಾ? ಹಾಗಿದ್ರೆ ನಿದ್ದೆಲ್ಲೂ ಬಂದು ಕಯ ಅಂತಿರ್ತೀನ ನಾನು? ಆಯ್ತು, ಎದ್ದೊಳಿ. ನನಗೆ ಪಾತ್ರೆ ತೊಳ್ಕೊಡಿ ನಡೀರಿ. ಅವಳಿದ್ದಾಳಲ್ಲ, ಅವಳು ನಿನ್ನ ತಮ್ಮನ ಹೆಂಡತಿ ಗಂಗಾ, ಎಮ್ಮೆ ಥರ ಬಿತ್ಕೊಂಡಿದ್ದಾಳೆ ಅವಳು. ನಾನೊಬ್ಳು ಮಾತ್ರ ಮೊದಲನೇ ಸೊಸೆಯಾಗಿ ಯಾಕಾದರೂ ಬಂದು ನಿಮ್ಮನ್ನು ಮದುವೆ ಮಾಡಿಕೊಂಡು ನನ್ನ ಕರ್ಮ. ನಿಮ್ಮದು ಅನ್ನೋದು ಇಲ್ಲ ಆಗ್ಬಿಟ್ಟಿದೆ ನನಗೆ. ಅಡುಗೆ ಮಾಡು, ಸೇವೆ ಮಾಡು, ಅಡುಗೆ ಮಾಡು, ಕೆಲಸ ಮಾಡು, ಬರೀ ಇದಾಗೋಗಿದೆ. ಇವತ್ತಿಂದ ನಾನು ಕೆಲ್ಸಕ್ಕೆ ಬೇರೆ ಹೋಗ್ತೀನಿ ಅಂತ ಹೇಳ್ಬಿಟ್ಟಿದ್ದೀನಿ ನಿಮ್ಮ ಅಮ್ಮನ ಹತ್ರ. ಗೊತ್ತಾ ನಿಮಗೆ? ಗೊತ್ತು ಕಣೆ, ನಾನು ಹೇಳ್ದೆ ತಾನೆ ಸುಮ್ಮನಿರ, ಎಲ್ಲ ಕರೆಕ್ಟಾಗಿ ಇದೆ ನಮ್ಮ ಮನೇಲಿ ಅಂತ. ಇಲ್ದಿರೋದನ್ನೆಲ್ಲ ಮೈ ಮೇಲೆ ಹೇಳ್ಕೋತೀಯ ನೋಡಿ ಇವಾಗ. ನನಗೂ ಹಂಗೆ ಅನ್ನಿಸ್ತಾ ಇದೆ ಇವಾಗ. ಯಾಕಾದರೂ ಕೆಲ್ಸಕ್ಕೆ ಹೋಗ್ತೀನಿ ಅಂತ ಹೇಳಿದ್ನೋ. ಇವಾಗ ನೋಡಿದ್ರೆ ಕೆಲ್ಸಕ್ಕೂ ಹೋಗಬೇಕು, ಮನೆ ಕೆಲಸನೂ ಮಾಡಬೇಕು. ರೇ, ನನ್ನ ಕೈಲಿ ಆಗಲ್ಲ. ಬನ್ನಿ ನನಗೆ ಸಹಾಯ ಮಾಡಿ. ಅಯ್ಯೋ, ಇಲ್ಲಮ್ಮ ತಾಯಿ, ನನಗೆ ಅಡುಗೆ ವಿಷಯದಲ್ಲಿ ನೀನು ನನ್ನ ಕರೀಲೇಬೇಡ. ನಾನು ಬಂದೇನು ಸಹಾಯ ಮಾಡೋಕ್ಕೆ ನಿಂತೆ ಅಂತ ಇಟ್ಕೊ. ಅಮ್ಮ ಬಿಡ್ತಾಳಾ? ಗಂಡು ಮಕ್ಳಿಗೆ ಏನು ಕೆಲಸ ಅಡುಗೆ ಮನೇಲಿ ಅಂತ ಸುಮ್ಮನೆ ಬಿಡ್ತಾಳೇನೆ ಅಮ್ಮ. ಸುಮ್ಮನೆ ಯಾಕೆ ಅದಕ್ಕೂ ಬೈಸ್ಕೊತೀಯ? ಸುಮ್ಮನೆ ಹೋಗೋ, ನೀನು ತಾನೇ ಹೇಳಿರೋದು ಕೆಲ್ಸಕ್ಕೆ ಹೋಗ್ತೀನಿ ಅಂತ. ಆದರೆ ಹೋಗು, ಇಲ್ದಿದ್ರೆ ಮನೇಲಿರು. ನಾನಂತೂ ಒಂದು ಸ್ವಲ್ಪ ನಿದ್ದೆ ಮಾಡ್ತೀನಿ. 6:30 ಆದರೆ ಅಮ್ಮ ಬಂದು ಎದ್ದಿಲ್ಲ ಅಂತ ಇನ್ನೂ ಗೊಣಗಾಡ್ತಾಳೆ. ಅರ್ಧ ಗಂಟೆ ಬಿಟ್ಬಿಡು, ನನ್ನ ಚೆನ್ನಾಗಿ ನಿದ್ದೆ ಮಾಡ್ಕೋತೀನಿ. ಮಾಡಿ ನೀವು ಚೆನ್ನಾಗಿ ನಿದ್ದೆ ಮಾಡಿ. ಹೊಟ್ಟೆ ಉರ್ಸಕ್ಕೆ ಅಂತಾರೆ ಹುಟ್ಟಿದ್ದೀರಾ. ನನಗೆ ಮದುವೆ ಆಗಿ ಬರೀ 1 ವರ್ಷ ಆಗಿರೋದು. ನಾಳೆ ಎಷ್ಟು ನನಗೆ ಹಿಂಸೆ ಕೊಡ್ತಾರೆ ಎಲ್ಲ ಸೇರಿಕೊಂಡು. ಇಷ್ಟು ದೊಡ್ಡ ಜವಾಬ್ದಾರಿನ ಇಷ್ಟು ಚಿಕ್ಕ ವಯಸ್ಸಿಗೆ ಹೊತ್ಕೋಬೇಕು ನಾನು. ಇದಕ್ಕಿಂತ ಮದುವೆ ಆಗದೇ ಇದ್ದಿದ್ರೆ ಎಷ್ಟೋ ಬೆಟರ್ ಆಗಿರ್ತಿತ್ತು ನನಗೆ. ನನ್ನ ಮಾತು ಕೇಳೋದಿಲ್ಲ ನೀವು.
ಅಮ್ಮನ ಮಗ ಯಾವಾಗಲೂ ಅಮ್ಮನ ಸರಿ ಇಟ್ಕೊಂಡು ಓಡಾಡಿ ನೀವು. ಮದುವೆ ಆಗಬೇಕಾಗಿತ್ತು ನಿಮಗೆ. ಹೆಂಡತಿ ಮಾತಿಗೆ ಒಂಚೂರು ಬೆಲೆ ಇಲ್ಲ. ಫ್ರೆಂಡ್ಸ್, ಇವರಿಬ್ರು ನೋಡ್ತಿರ್ಬೋದಲ್ಲ, ಇವರಿಬ್ರು ನಮ್ಮ ಜಯಕ್ಕನ ಎರಡನೇ ಮಗ ಹಾಗೂ ಸೊಸೆ. ಇವನ ಹೆಸರು ಬಂದ್ಬಿಟ್ಟು ಶಿವು, ಸೊಸೆ ಹೆಸರು ಬಂದ್ಬಿಟ್ಟು ಗಂಗಾ. ಇವರಿಬ್ರು ಗಂಡ ಹೆಂಡತಿ ಆಗಿರ್ತಾರೆ. ಇವ್ರ ಮದುವೆ ಆಗಿ ಕೇವಲ 6 ತಿಂಗಳು ಮಾತ್ರ ಆಗಿರುತ್ತೆ. ನಮ್ಮ ಗಂಗಾ ಮಾತ್ರ ಸ್ವಲ್ಪ ಸೋಂಬೇರಿತನ ಮಾಡ್ತಿರ್ತಾಳೆ. ಬನ್ನಿ ಇವ್ರ ಸಮಾಚಾರ ಏನು ಅಂತ ನೋಡೋಣ. ಗಂಗಾ, ಗಂಗಾ, ಎದ್ದೊಳೆ ಗಂಗಾ. ಹೋಗ್ರಿ ರೀ, ಎದ್ದೇನು ಮಾಡಲಿ ಅಂತಂದ್ರೆ ಎದ್ದೊಳೆ. ಅದೆಲ್ಗೋ ಹೋಗ್ತೀನಿ ಅಂದಲ್ಲ ಇವತ್ತು ಅಮ್ಮನ ಹತ್ರ ಹೇಳಿದ್ದಲ್ಲ. ನೋಡಿ ಇವಾಗ ಅಮ್ಮ ಬತ್ತಾಳೆ, ಈಗ ಹೆಂಗಾರು ಮಾಡ್ಕೊ. ಅಯ್ಯೋ ದೇವ್ರೆ, ಹೌದಲ್ವಾ? ಇವತ್ತಿಂದ ಬ್ಯೂಟಿ ಪಾರ್ಲರ್ ಟ್ರೈನಿಂಗ್ ಹೋಗ್ತೀನಿ ಅಂತ ಹೇಳಿದ್ದೆ. ಅಯ್ಯೋ, ಟೈಮ್ ಆಗೋಯ್ತಾ? ಕಾಣಿ ಕೇಳಿ ಇನ್ನು. ರೀ, ಅಲ್ಲ ರೀ, ಹೋಗ್ಲೇಬೇಕಾ? ನೋಡು ಏನು ಮಾಡ್ತೀಯ ನೋಡು. ನೀನಲ್ವ ಹೇಳಿರೋದು ಪಾರ್ಲರ್ಗೆ ಹೋಗ್ತೀನಿ ಅಂತ. ಹೇಳ್ಬಿಟ್ಟು ಏನು ಮಾಡಲಿ ಅಂತೆ. ಅದಕ್ಕೆ ಇಷ್ಟೊತ್ತಿಗೆ ರೆಡಿ ಆಗಿರ್ತಾರೆ. ಅದಕ್ಕೆ ಕೆಲ್ಸಕ್ಕೆ ಹೋಗ್ಲಿ, ನಿನ್ನ ಮನೇಲೇ ಬಿದ್ದಿರೋಗ್ಲಿ. ಯಾಕೆ ಬಂದ್ಬಿಡಿ, ಮನೇಲಿದ್ದು ಎಲ್ಲ ಕೆಲಸ ನಾನೇ ಮಾಡಿಬಿಡ್ತೀನಿ. ಆಮೇಲೆ ನಾನಿರಲ್ಲ, ನಾನು ಹೋಗ್ತೀನಿ. ಹೋಗು. ನೀವಿದ್ದೀರಲ್ಲ, ನಿಮ್ಮನ್ನ ನನಗೆ ಗುದ್ದು ಬಿಡ್ಬೇಕು. ನನ್ನನ್ನು ಎದುರಿಸ್ಬಿಟ್ಟು ನೀವು ಮಾಡ್ಕೊಳ್ಳೋದು ನೋಡು. ನಡೀರಿ, ಎದ್ದು ಸ್ನಾನ ಮಾಡ್ಕೊಳ್ಳಿ. ಇನ್ನೂ ಅರ್ಧ ಗಂಟೆ ನನ್ನ ಟೈಮ್ ಇದೆ. 6:30 ನಮ್ಮಮ್ಮ ಹೇಳಿರೋದು ನನಗೆ ಇದೊಳಕ್ಕೆ. ಇವಾಗ ಇನ್ನೂ 5:45 6 ಗಂಟೆನೂ ಇರಬೇಕು. ನನಗೆ ಅರ್ಧ ಗಂಟೆ ಮಲಗಕ್ಕೆ ಬಿಟ್ಬಿಡೆ. ನಿಮ್ಗೆ ನಿದ್ದೆ ಮಾಡ್ತೀನಿ. ಬೆಳಗ್ಗೆ ಬರೋ ನಿದ್ದೆ ಆಹಾ ಸ್ವರ್ಗದ ನಿದ್ದೆ ಮಾಡೋಕ್ಕೂ ಕೇಳ್ಕೊಂಬಂದಿರಬೇಕು. ಏನೋ ಮಾಡ್ತಾಳಂತೆ ಪಾರ್ಲರ್. ಏನಾನ ಮಾಡ್ಕೊ ಹೋಗು. ಬಿತ್ಕೊಳ್ಳಿ. ಅಲ್ಲ, ಕೇಳಿದ್ದೇನು ತಂದು ಕೊಡೋಕ್ಕಾಗಲ್ಲ. ನಾನು ಕೆಲಸ ಮಾಡಿ ದುಡ್ಕೊಂಡು ತಗೊಳ್ಳೋಣ ಅಂತಂದರೆ ಎಲ್ಲ ತೊಗೊಂಡು ನಿಮ್ಮ ಅಮ್ಮಂಗೆ ಕೊಡಬೇಕು. ಏನು ಮಾಡಲಿ, ಏನೋ ಉಳಿತಾಯ ಮಾಡ್ತೀನಿ ಅಂತ ಅದು ಏನು ಗುಡ್ಡೆ ಹಾಕ್ತಾ ಇದ್ದಾರೋ ನಿಮ್ಮಮ್ಮ ನನಗಂತೂ ಗೊತ್ತಿಲ್ಲ. ನನಗಂತೂ ಸಾಕಾಗಿ ಹೋಗಿದೆ. ಯಾಕಾದರೂ ಕೆಲ್ಸಕ್ಕೆ ಹೋಗ್ತೀನಿ ಅಂತ ಹಂಗಾಗ್ಬಿಟ್ಟಿದೆ ನನಗೆ. ಏನು ಮಾಡೋದು? ಅಕ್ಕ ಹೋಗ್ತಾರಲ್ಲ ಅಂತ ಹೋಗ್ಬೇಕಷ್ಟೆ. ನನ್ನ ಕೈಲಿ ಮನೇಲಿರೋಕ್ಕಾಗಲ್ಲಪ್ಪ. ಆಮೇಲೆ ಪಾರ್ವತಿ ಅಕ್ಕನ ಕೆಲಸ ಎಲ್ಲ ನನ್ನ ಮೇಲೆ ಹಾಕ್ಬಿಡ್ತಾರೆ ಅತ್ತೆ. ಅಯ್ಯಯ್ಯೋ, ನನ್ನ ಕೆಲಸ ಅದೇ ಇಲ್ಲ. ಹೋಗ್ತೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ನಮ್ಮ ಶಿವು ಮತ್ತು ಗಂಗದು ಸ್ಟೋರಿ ಇದಾಗಿರುತ್ತೆ. ಇಬ್ಬರು ಸೊಸೆಯಂದ್ರಿಗೂ ತನಗೇನು ಬೇಕೋ ತಗೊಳ್ಳೋ ಆಸೆ. ಆದರೆ ತನ್ನ ಗಂಡಂದ್ರ ಸಂಬಳ ಎಲ್ಲ ತನ್ನ ಅತ್ತೆನೇ ಇಸ್ಕೊಳ್ತಿರ್ತಾಳೆ. ಹಾಗಾಗಿ ಇಬ್ಬರು ಸೊಸೆಯಂದ್ರು ಕೂಡ ಕೆಲಸಕ್ಕೆ ಹೋಗಬೇಕು ಅಂತ ಹೊರಟಿರ್ತಾರೆ. ಅತ್ತೆ ಪರ್ಮಿಷನ್ ಕೂಡ ತಗೋತಾರೆ. ಆದರೆ ಏನಾಗುತ್ತೆ, ಅತ್ತೆ ಕೆಲ್ಸಕ್ಕೆ ಹೋಗೋದು ಬೇಡ ಅಂತ ಹೇಳಲ್ಲ. ಆದರೆ ಸೊಸೆಯಂದ್ರ ಸಂಬಳ ಕೂಡ ಅತ್ತೆಗೇ ಕೊಡಬೇಕು ಅಂತ ಕಂಡೀಷನ್ ಆಗ್ತಾಳೆ. ಬೇರೆ ವಿಧಿ ಇಲ್ಲದೆ ಸೊಸೆಯಂದರು ಅದಕ್ಕೆ ಒಪ್ಕೊಳ್ತಾರೆ. ತಿಂಗಳಿಗೆ ಬರೀ ಕೇವಲ 500 ರೂಪಾಯಿ ಮಾತ್ರ ಟಿಪ್ಸ್ ಸಿಗುತ್ತೆ ಇವ್ರಿಗೆ. 500 ರೂಪಾಯಿ ಟಿಪ್ಸ್ಗೋಸ್ಕರ ಇಬ್ಬರು ಸೊಸೆಯಂದರು ತಿಂಗಳಾನ್ಗಟ್ಲೆ ಕೆಲ್ಸಕ್ಕೆ ಹೋಗ್ಬೇಕಾಗುತ್ತೆ ನೋಡಿ. ಅವ್ರ ಪ್ಲ್ಯಾನ್ ಎಲ್ಲ ಉಲ್ಟಾ ಆಗೋಯ್ತು. ಉಲ್ಟಾ ಆಗಿರೋ ಪ್ಲ್ಯಾನು ಮುಂದೆ ಏನೇನು ಮಾಡ್ತಾ ಹೋಗುತ್ತೆ ಅನ್ನೋದನ್ನು ನೋಡ್ತಾ ಹೋಗೋಣ. ಜಯ, ಆಯ್ತಿನ ಧ್ಯಾನ ನಿಂದು? ಹ್ಞೂ ರೀ, ನನಗೆ ಧ್ಯಾನ ಎಕ್ಸಸೈಸ್ ಮಾಡಿಲ್ಲ ಅಂತ ಅಂದರೆ ನೋಡಿ, ಮೈಕೈ ಎಲ್ಲ ಮೂಳೆ ಎಲ್ಲ ಲಟ ಮುರಿದಂಗೆ ಆಗ್ತಿರುತ್ತೆ. ಒಂಥರ ಮೈಯೆಲ್ಲ ಹಗರ ಆಗುತ್ತೆ ರೀ. ನಾನು ಅದಕ್ಕೆ ಹೇಳೋದು, ನಿಮಗೂ ಸ್ವಲ್ಪ ಯೋಗ ಮಾಡಿ, ಧ್ಯಾನ ಮಾಡಿ, ಮೆಡಿಟೇಷನ್ ಮಾಡಿ ಅಂತ. ನನ್ನ ಮಾತೇ ಕೇಳಲ್ಲ ಅಂತೀರಲ್ಲ. ಫ್ರೆಂಡ್ಸ್, ಇವ್ರು ಯಾರಪ್ಪ ಅಂತಂದರೆ ಜಯ ಅವ್ರ ಗಂಡ. ಇವ್ರ ಹೆಸರು ಪಾಂಡು ಅಂತ. ಮುಂದಿನ ವಿಡಿಯೋದಲ್ಲಿ ನಮ್ಮ ಈ ಸ್ಟೋರಿ ಕಂಟಿನ್ಯೂ ಆಗುತ್ತೆ. ಇಬ್ಬರು ಸೊಸೆಯಂದ್ರು ಕೆಲಸಕ್ಕೆ ಅಂತ ಹೊರಟಿದ್ದಾರೆ. ನಮ್ಮ ಪಾರ್ವತಿ ಅಡುಗೆ ಮನೇಲಿ ಏನು ಕೆಲಸ ಮಾಡ್ತಾರೆ, ಏನು ಅಡುಗೆ ಮಾಡ್ತಾರೆ ಅಂತ ನೋಡೋಣ. ಹಾಗೆ ನಮ್ಮ ಗಂಗಾ ಕೂಡ ಏನೇನು ಹೆಲ್ಪ್ ಮಾಡ್ತಾಳೆ ಅಂತ ನೋಡೋಣ. ಇಬ್ಬರು ಯಾವ ರೀತಿ ರೆಡಿಯಾಗಿ ಇವತ್ತು ಮನೆಯಿಂದ ಹೊರಗಡೆ ಹೋಗ್ತಾರೆ ಅನ್ನೋದನ್ನು ನೋಡೋಣ ಮುಂದಿನ ವಿಡಿಯೋದಲ್ಲಿ. ಇವತ್ತೇ ಹಾಕೋಣ ಅಂದ್ಕೊಂಡಿದ್ದೀನಿ ಇನ್ನೊಂದು ಎಪಿಸೋಡ್ನ. ನಿಮ್ಮ ಎಲ್ಲರ ಕಮೆಂಟ್ಸ್ಗಳಿಂದ ನಾನು ಡಿಸೈಡ್ ಮಾಡ್ತೀನಿ ಇನ್ನೊಂದು ಎಪಿಸೋಡ್ ಬೇಕಾ ಬೇಡ ಅನ್ನೋದನ್ನು ನನಗೆ ಕಮೆಂಟ್ಸ್ ಮುಖಾಂತರ ತಿಳಿಸಿ. ಆದಷ್ಟು ಬೇಗ.